ಶತ್ರುಗಳನ್ನ ಸೆರೆ ಹಿಡಿದು ಬಡಿಯುವಂತವಳೇ ಈ ಪ್ರತ್ಯಂಗರಿ ದೇವಿ. ಪ್ರತ್ಯಂಗರಿ ದೇವಿ ಹೋಮಕ್ಕೆ ಭಾಗವಹಿಸಿದಾಗ ಕೆಲವರೆಲ್ಲ ಇರ್ತಾರೆ ದುಷ್ಟಗಾಮಿಗಳು, ಏನನ್ನ ಮಾಡಿ ಅವನ ಕೀಳುಮಟ್ಟಕ್ಕೆ ಹಾಕ್ಬೇಕು, ಅವನೇನನ್ನ ಮಾಡಿ ಬೀದಿಗೆ ಎಳಿಬೇಕಂತೇಳಿ ಪಡ ತೊಟ್ಟು ನಿಂತ್ಕೊಂತಾರೆ ಕೆಲವರೆಲ್ಲ. ಆ ಕೆಲಸಕ್ಕೆ ಕೆಲವರು ಇರ್ತಾರೆ ವಾಮಾಚಾರಗಳು ಮಾಡೋರು. ಆ ವಾಮಾಚಾರಿಗಳಿಗೆ ಅಮ್ಮನವ್ರ ಪಾಠ ಕಲಿಸುವಂಥದ್ದು ಖಚಿತ. ಜನರು ಎಷ್ಟು ಅಯ್ಯೋ ಅನ್ಸ್ತಾರೋ ಅಷ್ಟು ಅವರು ಅನುಭವಿಸ್ತಾರೆ ಜೀವನದಲ್ಲಿ. ನೀವೇನು ಕ್ಷೇತ್ರಕ್ಕೆ ಬಂದು ಅಮ್ಮನವರ ಸಂಕಲ್ಪಕ್ಕೆ ಹೋಮಕ್ಕೆ ಭಾಗವಹಿಸ್ತೀರಲ್ಲ, ಅದು ಖಚಿತವಾಗಿ ನಿಮಗೆ ಫಲ ಸಿಗುವಂಥದ್ದು ಬಹಳಷ್ಟು ವಿಶೇಷ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ಸರ್ವಮಾಂಗಲ್ಯೆ ಶಿವೆ ಸರ್ವಪ್ರಸಾದಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಐಂ ಹ್ರೀಂ ಶ್ರೀಂ ಕ್ರೀಂ ಪ್ರತ್ಯಂಗರ್ಯೈ ಮಮ ರಕ್ಷಯ ರಕ್ಷಯ ಮಮ ಶತ್ರುನಾಂ ಭಕ್ಷಯ ಭಕ್ಷಯಾಯ ಸ್ವಾಹ. ಮಹಾಪ್ರತ್ಯಂಗಿರಿ ಸಾನ್ನಿಧ್ಯ ಶ್ರೀ ಭದ್ರಕಾಳಿ ಸಾನ್ನಿಧ್ಯದಲ್ಲಿ ಕಾಳಪ್ಪನಹಳ್ಳಿಯ ಗ್ರಾಮದಲ್ಲಿ ಭದ್ರಕಾಳಿ ಸಮೇತ ಮಹಾಪ್ರತ್ಯಂಗಿರಿಯ ಶಕ್ತಿಪೀಠ ಮತ್ತು ಪ್ರತ್ಯಂಗಿರಿ ದೇವಿ ಸಾನ್ನಿಧ್ಯ. ಪ್ರತ್ಯಂಗಿರಿ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥ ದೇವತೆ. ದಶಮಹಾವಿದ್ಯದಲ್ಲಿ ಆ ದೇವಿಯ ಒಂದು ಸ್ವರೂಪ ಮತ್ತು ಆ ದೇವಿಯ ಒಂದು ಅನುಗ್ರಹ, ಆ ಪ್ರತ್ಯಂಗಿರಿ ದೇವಿಯ ಸಂಕಲ್ಪ ಮಾಡಿ ಆರಾಧನೆ ಮಾಡಿ ಪೂಜೆ ಮಾಡಿ ಸಲ್ಲಿಸಿದಾಗ ನಮಗೆ ಸಮಸ್ಯೆಗಳನ್ನು ಅತಿ ವೇಗದಲ್ಲಿ ಪರಿಹಾರ ಮಾಡುವಂಥದ್ದು ಮತ್ತು ಪ್ರತ್ಯಂಗಿರಿ ದೇವಿಯ ಒಂದು ಕೃಪಾದಿಂದ ಎಲ್ಲ ಸಮಸ್ಯೆಗಳನ್ನು ವೇಗದಲ್ಲಿ ಪರಿಹಾರ ಮಾಡುವಂಥದ್ದು ಬಹಳಷ್ಟು ವಿಶೇಷ ಪ್ರತ್ಯಂಗಿರಿ ದೇವಿ. ಪ್ರತ್ಯಂಗಿರಿ ದೇವಿ ಅಂತಂದರೆ ಮಹಾಕಾಳಿಯ ಇನ್ನೊಂದು ಸ್ವರೂಪವೇ ಪ್ರತ್ಯಂಗಿರಿ. ಮಹಾಲಕ್ಷ್ಮಿಯ ಒಂದು ರೂಪ ಅಂತ ಹೇಳ್ಬೋದು. ಮಹಾಲಕ್ಷ್ಮಿ, ಮಹಾಕಾಳಿ, ಸರಸ್ವತಿ ಮೂರು ಶಕ್ತಿ ಸೇರಿದಾಗ ಒಂದು ಅದ್ಭುತವಾದ ಶಕ್ತಿ ಆಗುವಂಥದ್ದು ಬಹಳಷ್ಟು ವಿಶೇಷ. एवं गुण विशेषण विशिष्टायां स्याक्षपतित नमः अग्निंदूतं प्रणेमहे भूतारं विश्ववेदं अस्येग्नस्य सुकृतं अग्निं ध्यायामि हेशयितो देवो तन्नो प्रतिष्ठते अग्निप्रतिष्ठापन मुहूर्तमस्तु सुप्रतिष्ठितमस्तु मंगलनामिकाभ्यां गर्भो गृहीत्वा ताभ्यमेकास्मान् अग्निं प्रतिष्ठापन सुमुहूर्तमस्तु सुप्रतिष्ठितमस्तु एवं त्रिवेदे प्रत्यङ्गिरावो मे मातरिष्य पूर्वकेन प्रत्यङ्गिरावो मातरिष्ये. ಈ ಪ್ರತ್ಯಂಗಿರಿ ದೇವಿ ಅಂತಂದರೆ ಉಗ್ರ ದೇವತೆ, ಸಿಂಹ ಮುಖವುಳ್ಳವಂಥವಳು, ನರಸಿಂಹನ ಮುಖವುಳ್ಳವಂಥವಳು. ಈ ತಾಯಿನ ನಂಬಿದರೆ ಯಾರನ್ನು ಕೈ ಬಿಡೋದಿಲ್ಲ. ಶತ್ರುಗಳನ್ನು ಸೆರೆ ಹಿಡಿದು ಬಡಿಯುವಂಥವಳೇ ಈ ಪ್ರತ್ಯಂಗಿರಿ ದೇವಿ. ಪ್ರತ್ಯಂಗಿರಿ ದೇವಿ ಹೋಮಕ್ಕೆ ಭಾಗವಹಿಸಿದಾಗ ಏನು ಆಗುವಂಥ ನಮಗೆ ಅದರಿಂದ ಆಗುವಂಥ ಲಾಭಗಳೇನು, ಆಗುವಂಥ ಸಮಸ್ಯೆಗಳ ಪರಿಹಾರ ಏನು ಅಂತಂದಾಗ ಆ ಪ್ರತ್ಯಂಗಿರಿ ಅಂತಂದರೆ ತಾಯಿ ಅಂತ ಬೇಡಿದಾಗ ಮಕ್ಕಳನ್ನು ಕಣ್ಣೀರು ಬರೆಸುವಂಥ ಕೆಲಸ ಈ ಕ್ಷೇತ್ರದಲ್ಲಿ ಆ ತಾಯಿ ಮಾಡುವಂಥದ್ದು ಇರ್ತದೆ. ಈ ಕ್ಷೇತ್ರದಲ್ಲಿ ವಿಶೇಷ ಏನಂತಂದರೆ ಅಮ್ಮನವರ 1700 kg 1700 kgಯ ಪಂಚಲೋಹದ ವಿಗ್ರಹವನ್ನು ಸುಮಾರು 8 ಅಡಿ ಹೈಟ್ ಇರುವಂಥವಳು ಅಮ್ಮನವರು ಸ್ಥಾಪನೆ ಮಾಡಿ ಸಿಂಹ ಸಮೇತವಾಗಿ ಅಮ್ಮನವರ ಪೂರ್ವಮುಖವಾಗಿ ಸ್ಥಾಪನೆ ಮಾಡಿರುವಂಥದ್ದು ಈ ಕ್ಷೇತ್ರದಲ್ಲಿ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ಒಂದು ವಿಶೇಷತೆ ಅಂತ ಹೇಳ್ಬೋದು ನಾವು. ಯಾಕಂದರೆ ಆ ತಾಯಿ ಒಂದು ಅನುಗ್ರಹ ಇಲ್ಲ ಅಂತಂದ್ರೆ ಕ್ಷೇತ್ರದಲ್ಲಿ ಬಂದು ಕೂತ್ಕೊಳ್ಳೋದೇ ಇಲ್ಲ ಅಮ್ಮ.
ಪ್ರತ್ಯಂಗಿರಿ ಅಂತಂದ್ರೆ ಬಹಳಷ್ಟು ಉಗ್ರರೂಪಿ ಅಂತ ಹೇಳ್ಬೋದು. ಅಗ್ನಯೇ ನಮಃ. ಓಂ ಗಣಾನಾಹಂ ವಾ ಗಣಪತಿಗಂ ವವಾಮಹೇ ಕವಿಂ ಕವೀನಾಮುಪವಸ್ಸವಸ್ತಕಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಃ ಆನಶ್ವನ್ವನ್ನಾಭಿಸೃಜತಾರಣಕಂ ಸ್ವಾಹಾ. ಮಹಾಗಣಪತಯೇ ನಮಃ. ಅಗ್ನಯೇ ಸ್ವಾಹಾ. ಇದಮಗ್ನಯೇ ನಮಃ. ಓಂ ರುದ್ರರೂಪೇ ಮಹಾಕಾಳಿ ಭದ್ರಕಾಳಿ ಪ್ರಸಾದಿತೆ ಮಮ ಗೃಹೇ ವಸತಿಂ ಕಾಳಿ ಸರ್ವಕಾರ್ಯಾರ್ಥಂ ಸಂಗೇ ಸ್ವಾಹಾ. ಇದಮಗ್ನಯೇ ನಮಃ. ಶ್ರೀ ಪ್ರತ್ಯಂಗಿರಿ ದೇವಿಯೈ ನಮಃ. ಅಪೋಪಸ್ಪೃಶ. ಓಂ ಶ್ರೀ ಕೃಷ್ಣವಾಸನೆ ನರಸಿಂಹವದನೆ ಮಹಾವದನೆ ಮಹಾಭೈರವೆ ಪರಮಂತ್ರ ವಿಧ್ವಂಸನೆ ಪರಮಂತ್ರ ಛೇದನೆ ಪರಮಂತ್ರ ಯಂತ್ರ ಔಷಧ ಸಂಹರ ಸಂಹರ ಸರ್ವಭೂತದ ಮನೆ ಸರ್ವವಿದ್ಯಾ ಛೇದೆ ಸರ್ವಭೂತಾನ ಬಂದ ಬಂದ ಸರ್ವಜ್ಞಾನೇ ನಿಗರ್ಭಯ ನಿಗರ್ಭಯ ಸರ್ವಪ್ರಾಣೇ ವೇಕ್ಷಯ ವೇಕ್ಷಯ ಸರ್ವದುಷ್ಟಾನ ಭಕ್ಷಯ ಭಕ್ಷಯ ಸರ್ವಜ್ಞಾನ ಸ್ಫೋದಯ ಸ್ಫೋದಯ ಸರ್ವಮಂತ್ರಣ್ಯಾಗರ್ಷಯ ಗರ್ಷಯ ಸರ್ವಯಂತ್ರಣ್ಯಾಗರ್ಷಯ ಗರ್ಷಯ ಜನಾವೃಷೇ ಕಾರಣಾತ್ರೇ ಪ್ರತ್ಯಂಗರ್ಯ ಶ್ರೀಮೇ ನಮಸ್ತಭ್ಯಂ ಭಗವತೆ ಅನಹ ದಮನಃ ಭಜ ಭಜ ಮತ ಮತ ರಕ್ಷ ರಕ್ಷ ವಮ್ಮಟ್ ಸ್ವಾಹಾ. ಪ್ರತ್ಯಂಗಿರಾಯ ನಮಃ. ಓಂ ಶ್ರೀ ಕೃಷ್ಣವಾಸನೆ. ಆ ಪ್ರತ್ಯಂಗಿರಿ ದೇವಿ ಏನಪ್ಪ ನಾವು ಪೂಜೆ ಮಾಡಿದಾಗ ಆಗುವಂಥ ಎಲ್ಲ ಪರಿಹಾರಗಳು ಯಾವ ಥರ ನಾವು ಮಾಡ್ಕೊಬೇಕು, ಆ ಪ್ರತ್ಯಂಗಿರಿ ದೇವಿ ಕೂತ್ಕೊಂಡ್ರೆ ಏನು ಶ್ರದ್ಧೆ ಭಕ್ತಿಯಿಂದ ನಾವು ಕೂತ್ಕೊಳ್ಬೇಕು ಅಂತಂದಾಗ ನೋಡಿ, ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಜೀವನದಲ್ಲಿ ಆಗುವಂಥ ಸಮಸ್ಯೆಗಳು ಬಹಳಷ್ಟು ಇರ್ತದೆ. ಏನು ವಿಚಾರಕ್ಕೆ ನಾವು ಏನೋ ಒಂದು ಕೆಲಸ ಮಾಡ್ತೀವಿ, ಏನೋ ಒಂದು ಉದ್ಯೋಗ ಮಾಡೋಕೆ ಹೋಗ್ತೀವಿ, ಏನೋ ಒಂದು ಮನೆಯಲ್ಲಿ ಮನೆ ಕಟ್ಟುವಂಥದ್ದು ಇರ್ತದೆ, ಏನೋ ಒಂದು ಆಸ್ತಿ ಅಂತಸ್ತು ಮಾಡೋದು ಇರ್ತದೆ, ಏನೋ ಒಂದು ಕಷ್ಟ ಬಿದ್ದು ದುಡಿತಾ ಇರ್ತೀವಿ. ಒಬ್ಬರು ಆಸ್ತಿಗೆ ಹೋಗಲ್ಲ, ಒಬ್ರು ಅಂತಸ್ತಿಗೆ ಹೋಗಲ್ಲ, ಕಷ್ಟ ಬೀಳ್ತೀವಿ. ನೆಮ್ಮದಿಗೆ ಬಂದು ದೇವ್ರು ಕೊಟ್ಟಿದ್ದು ಊಟ ಮಾಡಿ ನೆಮ್ಮದಿಗೆ ಇರ್ತೇವೆ. ಕೆಲವರು ನಮ್ಮನ್ನು ನೋಡಿ ಸಹಿಸಲ್ಲ. ಈಗ ಆಗ್ತಾ ಇರೋದೇ ಅದು ಕಾಲದಲ್ಲಿ. ಏನೇನ ಮಾಡಿ ಕೆಲವರೆಲ್ಲ ಇರ್ತಾರೆ ದುಷ್ಟಗಾಮಿಗಳು, ಏನೇನ ಮಾಡಿ ಅವನ ಕೀಳುಮಟ್ಟಕ್ಕೆ ಹಾಕಬೇಕು, ಅವನೇನ ಮಾಡಿ ಬೀದಿಗೆ ಎಳಿಬೇಕಂತೇಳಿ ಪಡ ತೊಟ್ಟು ನಿಂತ್ಕೊಳ್ತಾರೆ ಕೆಲವರೆಲ್ಲ. ಆ ಕೆಲಸಕ್ಕೆ ಕೆಲವರು ಇರ್ತಾರೆ ವಾಮಾಚಾರಗಳು ಮಾಡೋರು. ಆ ವಾಮಾಚಾರಿಗಳಿಗೆ ಅಮ್ಮನವ್ರು ಪಾಠ ಕಲಿಸುವಂಥದ್ದು ಖಚಿತ. ಅದೇ ಕೆಲಸ ಕೂತಿರ್ತಾರೆ, ಕೆಟ್ಟದ್ದನ್ನು ಮಾಡಿ ಜನರು ಎಷ್ಟು ಅಯ್ಯೋ ಅನಿಸ್ತಾರೋ ಅಷ್ಟು ಅವರು ಅನುಭವಿಸ್ತಾರೆ ಜೀವನದಲ್ಲಿ. ಯಾಕಂದರೆ ಒಬ್ಬರನ್ನ ಅಯ್ಯೋ ಅನಿಸಿ ನಾವು ಕಣ್ಣೀರು ಹಾಕ್ಸಿದಾಗ ನಮಗೆ ಹಿಂದೆ ಅಂತೂ ಖಚಿತವಾಗಿ ಇರೇ ಇರ್ತದೆ, ಪಾಪದ ಕೂಡ ನಮಗೆ ತುಂಬಿರ್ತದೆ. ಹಾಗಾಗಿ ಆ ಪ್ರತ್ಯಂಗಿರಿ ದೇವಿಯ ಒಂದು ಸಂಕಲ್ಪ ಅಂತಂದಾಗ ಬೇಡಿ ಬಂದಾಗ ನೀವೇನು ಕ್ಷೇತ್ರಕ್ಕೆ ಬಂದು ಅಮ್ಮನವರ ಸಂಕಲ್ಪಕ್ಕೆ ಹೋಮಕ್ಕೆ ಭಾಗವಹಿಸ್ತೀರಲ್ಲ, ಅದು ಖಚಿತವಾಗಿ ನಿಮಗೆ ಫಲ ಸಿಗುವಂಥದ್ದು ಬಹಳಷ್ಟು ವಿಶೇಷ. ಸರ್ವಮಂತ್ರಣ್ಯಾಗರ್ಷಯ ಗರ್ಷಯ ಸರ್ವಯಂತ್ರಣ್ಯಾಗರ್ಷಯ ಗರ್ಷಯ ಜಲಾಗುಂಶೈ ಕಾಲರಾತ್ರೆ ಪ್ರತ್ಯಂಗಿರ್ಯ ಕ್ಷೇತ್ರೇ ನಮಸ್ತಭ್ಯಂ ಭಗವತೆ ಅನಹನ ದಹನಃ ಭಜ ಭಜ ಮತ ಮತ ರಕ್ಷ ರಕ್ಷ ವಮ್ಮಟ್ ಸ್ವಾಹಾ. ಶ್ರೀ ಕೃಷ್ಣವಾಸನೆ ನರಸಿಂಹ ದಹನಃ ಭಜ ಭಜ ಮತ ಮತ ರಕ್ಷ ರಕ್ಷ ವಮ್ಮಟ್ ಸ್ವಾಹಾ. ಶ್ರೀ ಶ್ರೀ ಕೃಷ್ಣವಾಸನೆ ನರಸಿಂಹವದನೆ ಮಹಾವದನೆ ಮಹಾಭೈರವಿ ಪರಮಂತ್ರ ವಿದ್ವಾಂಸನೆ ಪರಮಂತ್ರ ಛೇದಿನಿ ಪರಮಂತ್ರ ಯಂತ್ರ ಔಷಧ ಸಂಭರ
रक्षया मम शत्रूणां भक्षया भक्षयाय स्वाहा ओम ऐं ह्रीं श्रीं क्लीं प्रत्यङ्करी रक्षया रक्षया मम शत्रूणां भक्षयाय स्वाहा ओम ऐं ह्रीं श्रीं क्लीं प्रत्यङ्करी रक्षया रक्षया मम शत्रूणां भक्षया भक्षयाय स्वाहा ओम ऐं ह्रीं श्रीं क्लीं प्रत्यङ्करी रक्षया रक्षया मम शत्रूणां भक्षया भक्षयाय स्वाहा ओम ऐं ह्रीं श्रीं क्लीं प्रत्यङ्करी रक्षया रक्षया मम शत्रूणां भक्षया भक्षयाय स्वाहा ओम ऐं ह्रीं श्रीं क्लीं प्रत्यङ्करी रक्षया रक्षया मम शत्रूणां भक्षया भक्षयाय स्वाहा ओम ऐं ह्रीं श्रीं क्लीं 3 ಅಮಾವಾಸ್ಯೆಗೆ ಬಂದು ಅಮ್ಮನವರ ಸೇವೆ ಮಾಡಿ ಆ ಹೋಮಕ್ಕೆ ಭಾಗವಹಿಸಿದಾಗ ವಾಮಾಚಾರದಿಂದ ಏನನ್ನ ಆಗಿದೆಯಾ, ಇಲ್ಲ ಮಾಂತ್ರಿಕದೇನ ಸಮಸ್ಯೆ ಆಗಿದೆಯಾ, ಇಲ್ಲ ನೀವು ಮಾಡುವಂಥ ವ್ಯವಹಾರದಲ್ಲಿ ಶತ್ರುಗಳ ಬಾಧೆ ಆಗಿದೆಯಾ, ಮತ್ತು ಮನೆಯಲ್ಲಿ ಪ್ರತಿನಿತ್ಯ ಜಗಳ ರಾವದೃಷ್ಟಿ ದೋಷ ಆಗಿದೆಯಾ, ಮತ್ತು ಮಕ್ಕಳಿಗೆ ತಂದೆ ತಾಯಿಗೆ ಗಂಡ ಹೆಂಡತಿಗೆ ವಿಪರೀತ ಜಗಳ, ಸುಮ್ಮನೆ ಸಣ್ಣ ವಿಚಾರಕ್ಕೆ ಜಗಳ ಆಗುವಂಥದ್ದು, ಮತ್ತು ಮನೆ ಬಿಟ್ಟು ಹೋಗುವಂಥದ್ದು ಮಕ್ಕಳು, ಮತ್ತು ಗಂಡ ಹೆಂಡತಿ ದೂರ ಆಗುವಂಥದ್ದು, ಇವೆಲ್ಲ ಕೆಲವರೆಲ್ಲ ಮಾಡ್ತಾರೆ, ಸಂಸಾರ ಒಡೆಯುವಂಥ ಕೆಲಸಗಳು ಮಾಡ್ತಾರೆ. ಅಂಥವ್ರಿಗೆ ಆ ತಾಯಿಗೆ ಬಂದು ಸಂಕಲ್ಪ ಮಾಡಿದ್ರೆ ಆ ವಾಮಾಚಾರಿಗಳು ಮಾಡ್ತಾರಲ್ಲ ಅವಳಿಗೆ ತಕ್ಕ ಪಾಠ ಕಳಿಸ್ತಾಳೆ ಈ ಪ್ರತ್ಯಂಗಿರಿ ದೇವಿ ಕ್ಷೇತ್ರದಲ್ಲಿ. ಬಹಳಷ್ಟು ಶಕ್ತಿ ಇರುವಂಥವಳು ಆ ಪ್ರತ್ಯಂಗಿರಿ ದೇವಿ. ಸಾಲಿಗ್ರಾಮ ಮತ್ತೆ ಪಾದರಸದಿಂದ ಅಮ್ಮನವರನ್ನ ಮೂರ್ತಿಯನ್ನು ಒಳಗಡೆ ಸ್ಥಾಪನೆ ಮಾಡಿರುವಂಥದ್ದು ಅದ್ಭುತವಾದ ಶಕ್ತಿ ಇರುವಂಥದ್ದು ಆ ದೇವಿಗೆ ಅಂತ ನಾವು ಹೇಳ್ಬೋದು. ಯಾಕಂತಂದ್ರೆ ಆ ದೇವಿ ಅಷ್ಟು ಶಕ್ತಿ ಇರುವಂಥವಳು. ಬಂದು ಎಲ್ಲ ಸಮಸ್ಯೆಗಳಿಗೆ ಅಮ್ಮನವರ ಒಂದು ಹೋಮಕ್ಕೆ ಭಾಗವಹಿಸಿ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಪ್ರತ್ಯಂಕರಿ ಮಮ ರಕ್ಷಯ ರಕ್ಷಯ ಮಮ ಶತ್ರುಣಾಂ ಭಕ್ಷಯ ಭಕ್ಷಯಾಯ ಸ್ವಾಹಾ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಪ್ರತ್ಯಂಕರಿ ಮಮ ರಕ್ಷಯ ರಕ್ಷಯ ಮಮ ಶತ್ರುಣಾಂ ಭಕ್ಷಯ ಭಕ್ಷಯಾಯ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಪ್ರತ್ಯಂಕರಿ ಮಮ ರಕ್ಷಯ ರಕ್ಷಯ ಮಮ ಶತ್ರುಣಾಂ ಭಕ್ಷಯ ಭಕ್ಷಯಾಯ ಸ್ವಾಹಾ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಪ್ರತ್ಯಂಕರಿ ಮಮ ರಕ್ಷಯ ರಕ್ಷಯ ಮಮ ಶತ್ರು ಭಕ್ಷಯ ಭಕ್ಷಯಾಯ ಸ್ವಾಹಾ ಬಂದಿದ ತಕ್ಷಣ ಅಮ್ಮನವರು ಸಂಕಲ್ಪ ಮಾಡಿ, ನೀವು ತಾಯಿ ಈ ಥರ ಎಲ್ಲ ಸಮಸ್ಯೆಗಳನ್ನ ಹೊರಗಾಗಿದ್ದೀವಿ, ಆದಷ್ಟು ಬೇಗ ನೀವು ಸಮಸ್ಯೆ ಪರಿಹಾರ ಮಾಡಿಕೊಡ್ಬೇಕಂತೇಳಿ ಆ ಹೋಮಕ್ಕೆ ಭಾಗವಹಿಸಿದಾಗ ಆ ಸಂಕಲ್ಪ ಮಾಡಿಸ್ತೀವಲ್ಲ, ಆ ಸಂಕಲ್ಪದಲ್ಲಿ ಎಲ್ಲ ದೋಷಗಳು ಪರಿಹಾರ ಆಗ್ತದೆ. ಮತ್ತು ಇದೇನಂತಂದರೆ ಈ ಪ್ರತ್ಯಂಗಿರಿ ದೇವಿಗೆ ಆಗುವಂಥ ಕೆಲವೆಲ್ಲ ಖಾರವಾದ ಪದಾರ್ಥಗಳನ್ನು ಹಾಕಿ ಅರ್ಪಣೆ ಮಾಡುವಂಥದ್ದು ಈ ಹೋಮಕ್ಕೆ. ಮೆಣಸಿನಕಾಯಿ ಆಗಿರ್ಬೋದು, ಬಿಳಿ ಸಾಸಿವೆ ಆಗಿರ್ಬೋದು, ಮತ್ತು ಕಾಳು ಮೆಣಸು ಆಗಿರ್ಬೋದು, ಮತ್ತು ಕರಿ ಎಳ್ಳು, ಮತ್ತು ಉಪ್ಪು, ಮತ್ತು ಬೆಳ್ಳುಳ್ಳಿ. ನೋಡಿ, ಮೆಣಸಿನಕಾಯಿ ಅಂತಂದರೆ ಘಾಟು, ನಮಗೆ ವಾಮಾಚಾರ ಆಗಿರ್ತದೆ. ಈಗ ಹಿಂದಿನ ಕಾಲದಲ್ಲಿ ಏನು ಮಾಡೋರು ಅಂತಂದರೆ 2 ಮೆಣಸಿನಕಾಯಿ, ಸಾಸಿವೆ, ಉಪ್ಪನ್ನು ದೃಷ್ಟಿ ಜಾಸ್ತಿ ಆಗಿದ್ದರೆ, ಹೊಟ್ಟೆ ಊದ್ಕೊಂಡಿದ್ರೆ, ಮೈ ಕೈ ನೋವಿದ್ರೆ, ಜ್ವರ ಬಂದಿದ್ರೆ ಹಿಂದಿನ ಕಾಲದಲ್ಲಿ ಏನು ಮಾಡೋರು ಅಂದರೆ ನಮ್ಗೆ ಇಳಿ ತೆಗೆದ್ಬಿಟ್ಟು ತಗೊಂಡೋಗಿ ಒಲೆಗೆ ಹಾಕೋರು. ಕೆಟ್ಟು ಸ್ಮೆಲ್ ಬರೋದು, ಅದು ಒಂದು 5 ನಿಮಿಷಕ್ಕೆ ಇಳಿದೋಗೋದಲ್ಲ. ಈಗೆಲ್ಲ ಮರ್ತು ಬಿಟ್ಟಾರೆ, ಗ್ಯಾಸ್ ಬಂದೈತಲ್ಲ, ಅದು ಯಾರು ಮಾಡ್ತಾ ಇಲ್ಲ ಈಗ. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದು ಅಮ್ಮನವರಲ್ಲಿ ಸಂಕಲ್ಪ ಮಾಡಿ ಈ ಕೆಲಸ ನೀವು ಖಚಿತವಾಗಿ ಮಾಡಿಕೊಡ್ಲೇಬೇಕು ತಾಯಿ, ನಾನು ಈ ಸಮಸ್ಯೆಗೆ ಬಂದಿದ್ದೀನಿ, ನೀನು ನಂಬಿ ಇದೇನು ಮಾಡ್ತೀಯ ಗೊತ್ತಿಲ್ಲ, ನೀನು ಇಷ್ಟು ದಿನದಲ್ಲಿ ಕೆಲಸ ಖಚಿತವಾಗಿ ನೀವು ಮಾಡಿಕೊಡ್ಬೇಕಂತೇಳಿ ಅಮ್ಮನ ಸಂಕಲ್ಪ ಮಾಡಿ ಖಚಿತವಾಗಿ ನಿಮ್ಮ ಕೆಲಸ 100% ಆಗೇ ಆಗ್ತಿರ್ತದೆ. ಯಾಕಂದರೆ ಅಷ್ಟು ಶಕ್ತಿ ಇರುವಂಥವಳು ಆ ಪ್ರತ್ಯಂಗಿರಿ ದೇವಿ. ಹಾಗಾಗಿ ಬಂದು ಆ ಮೆಣಸಿನಕಾಯಿಯನ್ನು ಹೋಮಕ್ಕೆ ಭಾಗವಹಿಸಿ ಎಲ್ಲ ಸಮಸ್ಯೆಗಳಿಗೂ ಆ ತಾಯಿಯಿಂದ ಪರಿಹಾರ ಪಡ್ಕೊಳ್ಳಿ. ಬಂದು ನೀವು ಕೇಳಬೇಕು, ಆ ಅಮ್ಮನ ಹೊಡೆದು ಕೇಳಬೇಕು, ನಾವು ಈ ಕೆಲಸ ಮಾಡಿಕೊಡ್ಬೇಕಮ್ಮ, ಖಚಿತವಾಗಿ ಈ ಕೆಲಸ ಆಗಬೇಕಂತೇಳಿ ಅಮ್ಮನ ಶ್ರದ್ಧೆ ಭಕ್ತಿಯಿಂದ ಕೇಳಿದಾಗ ಆ ತಾಯಿ ಕರುಣೆ ತೋರ್ತಾಳೆ, ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗ್ತದೆ. ಆ ತಾಯಿಯ ಅನುಗ್ರಹದಿಂದ ಎಲ್ಲ ದೋಷಗಳು ಪರಿಹಾರ ಆಗಿ 3 ಅಮಾವಾಸ್ಯೆ ಒಳಗೆ ನೀವು ಒಳಿತನ್ನು ಕಾಣ್ತೀರಾ. ಆ ತಾಯಿ ನಿಮ್ಮ ಬೆನ್ನಾಗಾಗಲು ಬಂದು ನಿಮಗೆ ರಕ್ಷಣೆ ಮಾಡುವಂಥದ್ದು ಖಚಿತ. ಎಲ್ಲರಿಗೂ ಆ ತಾಯಿಯ ಅನುಗ್ರಹ ಸಿಗಲಿ, ಪ್ರತ್ಯಂಗಿರಿ ದೇವಿ ಅನುಗ್ರಹ. स्वाहा
ಪ್ರತ್ಯಂಗಿರಿ ದೇವಿಯ ಬಹಳಷ್ಟು ಶಕ್ತಿ ಇರುವಂಥದ್ದು. ಯಾರು ಒಬ್ಬನ ಜೀವನದಲ್ಲಿ ಕೆಡುಕದನ್ನು ಮಾಡಿ ಅವರ ಕಣ್ಣೀರು ತರಿಸಿ ಅವರ ಸಂಸಾರವನ್ನು ಚಿತ್ರವನ್ನು ಮಾಡಿ ವಾಮಾಚಾರಿಗಳು ಯಾರೇ ಆಗಲಿ ವಾಮಾಚಾರ ಇನ್ನೊಬ್ಬರ ಸಂಸಾರದಲ್ಲಿ ಅವ್ರಿಗೆ ವಾಮಾಚಾರ ಮಾಡಿ ಅವರಿಗೆ ಕೆಟ್ಟದ್ದನ್ನು ಬಯಸಿ ಈ ವಾಮಾಚಾರಗಳು ಕೆಲವರು ಇರ್ತಾರೆ, ಅವ್ರಿಗೋಗಿ ಏನೋ ಒಂದು ಮಾಡ್ಕೊಂಡು ವಾಮಾಚಾರ ಮಾಡೋದು, ನಿಮ್ಮೆಣ್ಣು ಕೆಲಸ ಮಾಡೋದು, ವಾಮಾಚಾರಗಳಿಂದ ಅವ್ರಿಗೆ ನೋವು ತರೋದು, ಮನೆಯಲ್ಲಿ ಸಮಸ್ಯೆಗಳಾಗೋದು. ವಾಮಾಚಾರಿಗಳಿಗೆ ಹೇಳ್ತಾ ಇದ್ದೀರಿ, ಈ ತಾಯಿ ಅನುಗ್ರಹದಿಂದ ನಿಮ್ಮ ವಾಮಾಚಾರ ಯಾರು ಮಾಡ್ತೀರಿ ಅವರು ಬುಡು ಸಮೇತವಾಗಿ ಹೋಗುವಂಥದ್ದು ಖಚಿತವಾಗಿರ್ತದೆ. ಯಾಕಂದರೆ ಒಬ್ಬರನ್ನ ಕಣ್ಣೀರು ಹಾಕ್ಸೋದು ಅಷ್ಟು ಸುಲಭ ಅಲ್ಲ. ಯಾರ ಮೇಲಾದರೂ ಪ್ರಯೋಗ ನೀವು ಮಾಡಿದ್ರೆ ಆ ತಾಯಿ ನಿಮ್ಮನ್ನು ಬಂದಂತೂ ಸೆರೆ ಹಿಡಿದು ಬಡಿತಾಳೆ, ನಿಮ್ಮನ್ನು ಬಾಯಿ ಕಟ್ಟಾಕುವಂಥದ್ದು ಕೆಲಸ ಈ ಪ್ರತ್ಯಂಗಿರಿ ದೇವಿ ಮಾಡ್ತಾಳೆ. ಅಷ್ಟೇ, ಈ ಕ್ಷೇತ್ರದಲ್ಲಿ ಶತ್ರುಬಾಧೆ ಇರುವಂಥವ್ರು, ವಾಮಾಚಾರಿಗೆ ಒಳಗಾಗಿರುವಂಥವ್ರು, ವಾಮಾಚಾರಿಗೆ ಸಮಸ್ಯೆಗೆ ಒಳಗಾಗಿರುವಂಥವ್ರು, ಮತ್ತು ಅತಿ ವೇಗದಲ್ಲಿ ಮನೆಯಲ್ಲಿ ಕೋರ್ಟ್ ವಿಚಾರ, ಭೂಮಿ ವಿಚಾರ, ಏನೇ ಸಮಸ್ಯೆ ಬಂದು ಈ ಕ್ಷೇತ್ರದಲ್ಲಿ ಅಮ್ಮನವರ ಒಂದು ಸಂಕಲ್ಪ ಮಾಡಿ ವಾಮಾಚಾರದ ಶತ್ರುಗಳ ಖಡ್ಗದಿಂದ ಪ್ರಸಾದವಾಗಿ ನೀಡಿ ಅವರ ಬಾಯನ್ನು ಕಟ್ಟುವಂಥ ಕೆಲಸ ಈ ಕ್ಷೇತ್ರದಲ್ಲಿ ಆ ತಾಯಿ ಮಾಡುವಂಥದ್ದು ಖಚಿತ ಖಚಿತ ಖಚಿತ. ಈ ಕ್ಷೇತ್ರದಲ್ಲಿ 3 ಅಮಾವಾಸ್ಯೆಗೆ ಅಮ್ಮನವರ ಪ್ರತ್ಯಂಗಿರಿ ಯಾಗಕ್ಕೆ ಕೂತ್ಕೊಂಡಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಅತಿ ವೇಗದಲ್ಲಿ ಪರಿಹಾರ ಆಗುವಂಥದ್ದು. ನಿಮಗೆ ಕಾಟ ಕೊಡುವಂಥ ಶತ್ರುಗಳ ಬಾಯನ್ನು ಕಟ್ಟಿ ಅವಳ ಸೆರೆಯನ್ನು ಹಿಡಿದು ಅವಳಿಗೆ ಬುದ್ಧಿ ಕೆಲಸವಂಥ ಕೆಲಸ ಈ ಕ್ಷೇತ್ರದಲ್ಲಿ ತಾಯಿ ಮಾಡುವಂಥದ್ದು ಖಚಿತ, ಎಲ್ಲರಿಗೂ ಖಚಿತ. Koushika
ಆನಂತರ ಹೊರಗಡೆ ಹೋಗಿ ದೇವಸ್ಥಾನ ಆವರಣದಲ್ಲಿ ಕೂತ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.